ಏನ್ ಪರ್ಫಾರ್ಮೆನ್ಸ್ ಗುರು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು WPL ನಲ್ಲಂತೂ ನಿಮ್ಗೆ ಹಿಸ್ಟ್ರಿ ಗೊತ್ತಿರಬಹುದು. ನಮ್ಮ RCB ಈ ಬಾರಿನೂ ಕೂಡ WPL ನಲ್ಲಿ ಟೈಟಲ್ ನ ವಿನ್ನಿಂಗ್ ಆಗಿರುವಂತದ್ದು. ಸತತವಾಗಿ 3ನೇ ಬಾರಿ RCB ಫ್ರಾಂಚೈಸ್ ಅನ್ನುವಂಥದ್ದು ಟೈಟಲ್ ನ ವಿನ್ ಆಗ್ತಿರೋದು. ಅದ್ರಲ್ಲಂತೂ WPL ನಲ್ಲಿ ನಮ್ಮ ವುಮೆನ್ಸ್ ಅಂದ್ರೆ ನಮ್ಮ ಹೆಣ್ಮಕ್ಳು ಎರಡನೇ ಬಾರಿ ವಿನ್ ಆಗ್ತಿರುವಂತದ್ದು. ಒನ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನಮ್ಮ RCBಯ ಆಲ್ ಟೀಮ್ ಎಫರ್ಟ್ಸ್, ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಂಡ್ ಟೀಮ್ ಪ್ಲೇಯರ್ಸ್ ಗಳ ಎಲಿಸ್ಪೆರಿ ಇಲ್ಲದೆ ಇದ್ರೂ ಕೂಡ ನಮ್ಮ RCB ಆಟ ಆಡಿರುವಂತ ಕೊಟ್ಟಿರುವಂತ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಪರ್ಫಾರ್ಮೆನ್ಸ್ ನಮ್ಮ RCB ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ RCB ಒಂದು ತೊಂದರೆ ಏನಾಗಿತ್ತು ಅಂತ ಹೇಳಿದ್ರೆ, ಫೈನಲ್ ಮ್ಯಾಚ್ ನ ಆಟ ಆಡಿರುವಂತದ್ದು ನಮ್ಮ RCB 200+ ರನ್ ಹೊಡಿಸ್ಕೊಂಡಿತ್ತು. ನಮ್ಗೆ ಸೇಮ್ 2016 ವೈಬ್ ಬರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ RCB SRH ಜೊತೆನೂ ಕೂಡ ಅಲ್ಲಿ ಮೆನ್ಸ್ ಆಗಿತ್ತು. 200+ ರನ್ 208 ರನ್ ಹತ್ತದ ಚೇಸಿಂಗ್ ಮಾಡ್ಲಿಕ್ಕೆ 208 ರನ್ ಅವ್ರು ಚೇಸಿಂಗ್ ಕೊಟ್ಟಿದ್ರು. ಸನ್ರೈಸರ್ಸ್ ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರು. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ 200+ ನ ಟಾರ್ಗೆಟ್ ನ ಕೊಡ್ತಿದ್ರು. ಅದೇ ರೀತಿ ಫಸ್ಟ್ ಬೇಗನೆ ವಿಕೆಟ್ ಹೋಗಿ ಫಸ್ಟ್ ವಿಕೆಟ್ ಲೇಟ್ ಆಗಿ ಹೋಗಿತ್ತು. ಅಲ್ಲಿ ಕ್ರಿಸ್ ಗೇಲ್ ಅಂಡ್ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ 110 ರನ್ಸ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಆದ್ರೂ ಕೂಡ ನಮ್ಮ RCB ಸೋತಿತ್ತು. ಜಸ್ಟ್ 4 ರನ್ಸ್ ಇಂದ 5 ರನ್ಸ್ ಇಂದ 2016 ನಲ್ಲಿ. ಅದೇ ರೀತಿಯಾಗಿ ವೈಬ್ಸ್ ಇಲ್ಲೇ ಲಾಸ್ಟ್ ಓವರ್ ತನಕನೂ ಕೂಡ ಬರ್ತಾ ಇತ್ತು. ಆ ರೀತಿ ವೈಬ್ ಕ್ರಿಯೇಟ್ ಆಗಿತ್ತು. ಅಂದ್ರೆ ಲಾಸ್ಟ್ ಒಂದ್ 3 ಓವರ್ಗೆ ನನ್ನ ಪ್ರಕಾರ 18 ಬಾಲ್ಗೇನೋ ನನ್ನ ಪ್ರಕಾರ 24 25 ರನ್ ಅಥವಾ 24 ಓವರ್ 31 32 ರನ್ ಏನೋ ತಕೊಂಡ್ಬಂದು ಇಟ್ಟಿದ್ರು ನಮ್ಮ RCB. ಅದು ಒಂದೇ ಓವರ್ ಅಲ್ಲಿ ಬೇಗನೆ 2 ವಿಕೆಟ್ ಹೋಗಿರುವಂತ ಯಾರ್ಯಾರಪ್ಪ, 1 ವಿಕೆಟ್ ಹೋಗಿತ್ತು ವೆರಮ್ ಅವ್ರೆ ಅಂಡ್ ಸ್ಮೃತಿ ಅವರು ಒಂದೇ ಸಲ ಹೋಗಿರುವಂತದ್ದು, ರಿಚಾ ಘೋಷ್ ಅವರು ಎಲ್ಲರೂ ಕೂಡ ಅಲ್ಲೊಂದು ರಾಧಾ ಯಾದವ್ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗಿತ್ತು, ಅದೊಂದು ಡ್ರಾಪ್ ಔಟ್ ಆಯ್ತು. ಅಲ್ಲಿ ನಮ್ಮ RCB ಟರ್ನ್ ಆಯ್ತು, ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಾಗಿರುವಂತ ಒಂದು ಕ್ಯಾಚ್ ಡ್ರಾಪ್ ಇಂದ. ಇಲ್ಲಂತ ಹೇಳಿ ನಮ್ಮ RCB ಗೆ ಬಾಯಿಗೆ ಬರೋದಂತ ಹೋದ ಯಾಕಪ್ಪ ಅಂತ ಹೇಳಿದ್ರೆ ಕೊನೆಯಲ್ಲಿ ಆಟ ಆಡುವಂತವ್ರು ಯಾರು ಇಲ್ಲ ಆಗಿದ್ರು. ಡೆಲ್ಲಿ ಕ್ಲರ್ಕ್ ಅವರು ಆಫ್ ಸೈಡ್ ಇದ್ರು ಕೂಡ ಸಿಂಗಲ್ ತೆಗೆದು ಕೊಡ್ಬೋದಿತ್ತು, ಆದ್ರೂ ಕೂಡ ಕೊನೆ ಬೋಲ್ ತನಕ ಹೋಗ್ತಾ ಇತ್ತು. ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಈಸಿ ಆಗ್ತಿತ್ತು. ನಮ್ಮ RCB ಅಂತೂ ಕೊನೆಯಲ್ಲಿ ರಾಧಾ ಯಾದವ್ ಬೆಸ್ಟ್ ಫಿನಿಶ್ ಮಾಡಿರುವಂತದ್ದು. 200+ ನ ಚೇಸ್ ಡೌನ್ ಮಾಡಿರುವಂತ ಫಸ್ಟ್ ಟೀಮ್ ಆಗತ್ತೆ ಅದು ಟಾಟಾ IPL ನಲ್ಲಿ ಅಂತಾನೆ ಹೇಳ್ಬೋದು. IPL ಆಗಿರ್ಬೋದು WPL ಎಲ್ಲೂ ಕೂಡ 200+ ಚೇಸ್ ಡೌನ್ ಇನ್ನೂ ಕೂಡ ಮಾಡಿಲ್ಲ. ಎಲ್ಲೇ ಆದ್ರೂ ಕೂಡ ಯಾವುದೇ ಒಂದು ಲೀಗ್ ಅಲ್ಲಿ ಆದ್ರೂ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ RCB ಇಂದ ಕೊಟ್ಟಿರುವಂತದ್ದು. ಅಂಡ್ ಫೈನಲ್ ನಲ್ಲಿ ಸ್ಮೃತಿ ಮಂದಾನ ಅವರು ಅಂಡ್ ಒನ್ ಆಫ್ ದ ಬೆಸ್ಟ್ ಗ್ರೋನೆವಾಲ್ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡಿರುವಂತದ್ದು. ಗ್ರೋನೆವಾಲ್ ಅವರು ಒನ್ ಆಫ್ ದ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಒಂದ್ ನಿಂತ್ಕೊಂಡು, ಸ್ಮೃತಿ ಅವರಂತೂ ಹಬ್ಬದ ಆಟ ಆಡ್ದಂಗೆ ಆಟ ಆಡೋದು. ಅದು ಕೂಡ ಫೀವರ್ ಇತ್ತು ಅವ್ರಿಗೆ. ಆದ್ರೆ ಅವ್ರ ಹಿಂದಿನ ದಿನ 100+ ಫೀವರ್ ಇದ್ರು ಕೂಡ ಅವರು RCB ವಿನ್ ಆಗ್ಲೇಬೇಕು ಅನ್ನೋ ತರ ಅವ್ರು ಆಟ ಆಡಿರುವಂತದ್ದು ಸ್ಮೃತಿ ಮಂದಾನ ಅವರು. ಅದೇ ರೀತಿಯಾಗಿ ಅವ್ರಿಗೆ ಈ ಬಾರಿ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿರುವಂತ ಸ್ಮೃತಿ ಮಂದಾನ ಅವ್ರಿಗೆ. ಇದು WPL ಹಿಸ್ಟ್ರಿ ಆಯ್ತು. ಅಂಡ್ ಅದರ ವಿನ್ನಿಂಗ್ ಮೂಮೆಂಟ್ ಒನ್ ಆಫ್ ದ ಬೆಸ್ಟ್ ಇರುವಂತ ರಾಧಾ ಯಾದವ್ ಫಿನಿಶ್ ಮಾಡಿರುವಂತದ್ದು ನಮ್ಮ RCB ಟೈಟಲ್ ವಿನ್ನಿಂಗ್ ಆಗಿರೋದು. 2024 ಅಲ್ಲಿ ವುಮೆನ್ಸ್, 2025 ಅಲ್ಲಿ ಮೆನ್ಸ್, 2026 ಅಲ್ಲಿ ವುಮೆನ್ಸ್. ಇದು RCB ಹೇಟರ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಉರಿತಿರೋದಂತ ಹೌದು. ಸಿಕ್ಕಾಪಟ್ಟೆ ಅಂದ್ರೆ ಲೆಕ್ಕದಾರ ಉರಿತಿರತ್ತೆ. ಯಾಕಪ್ಪ ಅಂತ ಹೇಳಿದ್ರೆ RCB 3 ಕಪ್ನ RCB ಫ್ರಾಂಚೈಸಿ ಅನ್ನುವಂಥದ್ದು 3 ಕಪ್ ಇಟ್ಕೊಂಡಿರೋದು. ಅದೇ ರೀತಿ ಬೇರೆ ಫ್ರಾಂಚೈಸಿಗಳು 5 ಇಟ್ಕೊಂಡಿದ್ರು, ನಮ್ಮ ಫ್ರಾಂಚೈಸಿ 3 ಕಪ್ ಇಟ್ಕೊಂಡಿರೋದು. ಒನ್ ಆಫ್ ದ ಬೆಸ್ಟ್ ನೇಮ್ ಇವಾಗ ಹೊರಗಡೆ ಬರ್ತಾ ಇರುವಂತದ್ದು. ನಮ್ಲಿಕ್ ಬರಲ್ಲ ನಮ್ಮ RCB ಈ ವರ್ಷವೂ ಕೂಡ ಮೆನ್ಸ್ ಏನಾದ್ರು ಹೊಡೆದ್ರೆ 4 ಟೈಟಲ್ ಆಗುತ್ತೆ. 2 ರಿಂದ 3 ವರ್ಷದಲ್ಲೇ 4 ಟೈಟಲ್ ಹೊಡಿರುವಂತ ಹೆಗ್ಗಳಿಕೆ ಕೂಡ ಬಂದ್ರು ಬರ್ಬೋದು ನಮ್ಮ RCB. ನಮ್ಲಿಕ್ ಬರಲ್ಲ. ಅಂಡ್ ಇದೊಂಥರ ಒನ್ ಆಫ್ ದ ಬೆಸ್ಟ್. ನೆಕ್ಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಹಾಕಿರುವಂತದ್ದು ಅಂಡ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿರುವಂತದ್ದು, ಎಲ್ಲದೂ ಕೂಡ ಕಂಗ್ರಾಟ್ಸ್ ಹೇಳಿರುವಂತ ಕಿಂಗ್ ಕೊಹ್ಲಿ ಅವರು ಅಂಡ್ ಆಲ್ ಕ್ರಿಕೆಟ್ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ RCB ಕಪ್ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಕೊಂಡಿತ್ತು ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರ್ದು. ಅದೇ ರೀತಿ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಕಿಂಗ್ ಕೊಹ್ಲಿ ಅವ್ರ ಜೊತೆ ವಿಡಿಯೋ ಕಾಲ್ ಹೋದ್ಸಲಲ್ಲಿ ನನ್ನ ಪ್ರಕಾರ 2024 ಅಲ್ಲೂ ಕೂಡ ಮಾತಾಡಿದ್ರು. ಅದೇ ರೀತಿ ಇವಾಗ್ಲೂ ಕೂಡ ಮಾತಾಡಿರುವಂತದ್ದು. ಎಲ್ಲರೂ ಕೂಡ ಪೋಸ್ಟ್ ನ ಹಾಕೊಂಡು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಏನ್ ಹೇಳ್ತಿದ್ವಿ ಇಷ್ಟು ನನ್ನ ಪ್ರಕಾರ 2023 ತನಕ ಏನು ಒಂದು ಕಪ್ಪಿಲ್ಲ. 2024 ಇಂದ ಆಡ್ತಾ ಇರುವಂತ ನಮ್ಮ RCB ಅವ್ರ ಇಂಡಿಯನ್ ಟೀಮ್ ನ ಡಾಮಿನೇಟ್ ಪರ್ಫಾರ್ಮೆನ್ಸ್, ಎಲ್ಲೇ ಹೋದ್ರು ಕೂಡ ನಮ್ಮ RCB ಅಂಡ್ ಇಂಡಿಯನ್ ಟೀಮ್ ನ ಡಾಮಿನೇಟ್ ಪರ್ಫಾರ್ಮೆನ್ಸ್ ಎದ್ದು ಕಾಣ್ತಾ ಇರುವಂತದ್ದು ಎಲ್ಲೇ ಹೋದ್ರು ಕೂಡ. ಇದೊಂತ ಟಾಟಾ IPL ನ ವಿನ್ನಿಂಗ್ ಅಂಡ್ ಎಪಿಕ್ ಮೂಮೆಂಟ್ಸ್ ಗಳಾಗಿತ್ತು ಅಂತಾನೆ ಕಿಂಗ್ ಕೊಹ್ಲಿ ಅವರು ಮಾತಾಡಿರುವಂತದ್ದು. ಅಂಡ್ ರಾಧಾ ಯಾದವ್ ಅವರ ಫಿನಿಶಿಂಗ್ ಟಚ್ ಆಗಿರ್ಬೋದು, ರಾಧಾ ಯಾದವ್ ಅವರ ಕ್ಯಾಚ್ ಡ್ರಾಪ್ ಆಗಿರ್ಬೋದು, ಸ್ಮಿತ್ ಮಂದಾನ ಅವರ ಒನ್ ಆಫ್ ದ ಬೆಸ್ಟ್ 50 ಆಗಿರ್ಬೋದು. ಅದೇ ರೀತಿ ನಮ್ಮ RCB ಗ್ರೋನೆವಾಲ್ ಅವರು ಒನ್ ಆಫ್ ದ ಬೆಸ್ಟ್ 50 ಆಗಿರೋ ಇಬ್ರದ್ದು 150 ರನ್ಸ್ ಪಾರ್ಟ್ನರ್ಶಿಪ್ ಆಗಿರುವಂತದ್ದು. ಅಂಡ್ ಟೈಟಲ್ ವಿನ್ನಿಂಗ್, ಅದೇ ರೀತಿಯಾಗಿ ಕಪ್ ತೆಗೆದುಕೊಳ್ಳುವಂತದ್ದು, ಆರೆಂಜ್ ಕ್ಯಾಪ್ ಆಗಿರ್ಬೋದು, ಎಲ್ಲ ಕೂಡ ಎಪಿಕ್ ಮೂಮೆಂಟ್ಸ್ ಗಳಾಗಿರುವಂತದ್ದು RCB ಫೈನಲ್ ನಲ್ಲಿ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ RCB ಫೈನಲ್ ನಲ್ಲಿ IPL ನ ಫೈನಲ್ ನಲ್ಲಿ RCB ಎಪಿಕ್ ಮೂಮೆಂಟ್ಸ್ ಗಳು ಯಾವ್ಯಾವ್ದನ್ನು ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿ. ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.